ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಮಂತ್ ಏನಂದ್ರೆ ಶ್ರಾವಣ ಅಲ್ಲ. ಸೊ ನಾನು ಬೇಡ್ಕೊಂಡು 1 ಇಯರ್ ಮೇಲಾಗಿತ್ತು, ಬಟ್ ನಾನು ಅದನ್ನು ಕಂಪ್ಲೀಟ್ ಮಾಡಿರಲಿಲ್ಲ. ಸೊ ಇವತ್ತು ಕಂಪ್ಲೀಟ್ ಮಾಡ್ಬೇಕಂತ ಹೋಗತ್ತೀನಿ. ಸೊ ಸ್ಟೇ ಟ್ಯೂನ್ ಆಗಿರಿ. ನಾನು ಎಲ್ಲಿ ಹೋಗ್ತೀನಿ, ಏನು ಪೂಜಾ ಅಂಥೇಳಿ ನೋಡಿರಿ. ಸ್ಟೇ ಟ್ಯೂನ್ ಆಗಿರಿ. ಸೊ ನಾನು ಬೇಡ್ಕೊಂಡ ಮೋರ್ ದೆನ್ 1 ಇಯರ್ ಅನ್ನಿಸ್ತೈತಿ. ಅದನ್ನು ಕಂಪ್ಲೀಟ್ ಮಾಡಿರಲಿಲ್ಲ ಬಿಕಾಸ್ ಕರೆಕ್ಟ್ ಟೈಮ್ ಸಿಗ್ತಿರಲಿಲ್ಲ. ಸೊ ಅದಕ್ಕೆ ಹೆಂಗೆ ಶ್ರಾವಣ ಐತೆ ಅಂಥೇಳಿ ಪೂಜಾರಿ ಕೇಳಿದ್ವಿ. ಅವ್ರು ಹೇಳಿದ್ದಿಷ್ಟ, ಹೆಂಗೂ ಶ್ರಾವಣ ಐತಿ ಸದ್ಯ, ಬಂದ ಬೆಳಗ್ಗೆ ಅಂದರೆ 6 ಗಂಟೆ ಮುಂಚೆನೇ ಬಂದು ಮಾಡ್ಬೇಕಂತ ಹೇಳಿದರು. ಸೊ ಹ್ಞೂ ಅಂತ ಹೇಳಿ ಬನ್ನಿ, ಅಂದ್ರೆ ಬೆಳಗ್ಗೆನೇ ಬರಾಕಂತೇಳಿ. ಬಟ್ ಏನು ಪ್ರಾಬ್ಲಮ್ ಅಂದರೆ ನನಗೆ ತಣ್ಣೀರು ಆಗೋದಿಲ್ಲ, ಅದೊಂದು ಹೆದರಿಕೆ ಇತ್ತು. ಬಟ್ ಓಕೆ, ಹೆಂಗೂ ಬೇಡ್ಕೊಂಡಿದ್ದೇನಲ್ಲ, ಏನಾಗಿದ್ದು ಆಯ್ತು ಅಂಥೇಳಿ ಹ್ಞೂ ಅಂತ ರೆಡಿಯಾಗಿ ಬೆಳಗ್ಗೆ ಬನ್ನಿ. ಹೆಂಗೂ ಬನ್ನಿ ಬೆಳಗ್ಗೆ. ಬಟ್ ಪುಣ್ಯ ನಾನು ನೀರು ತೊಗೊಂಡು ಬಂದಿದ್ನಿ, ಬಿಕಾಸ್ ಅಲ್ಲಿ ನಳದಾಗ ಇಲ್ಲ ಹಿಂದೆ ಬಾವಿ ಐತಿ, ಅಲ್ಲಿ ಯೂಸ್ ಮಾಡ್ಬೋದಂತ ಹೇಳಿದ್ರೆ. ಬಟ್ ನಳದಾಗ ಅಲ್ಲಿ ನೀರು ಬರಾತಿರ್ಲಿಲ್ಲ. ಆ್ಯಂಡ್ ಬಾವಿಯೊಳಗೆ ಅದು ಕ್ಲೀನ್ ಇರ್ತೈತೋ ಇಲ್ಲೋ ಅಂತ ಸೊ ಗೊತ್ತಿಲ್ಲ, ಸುಮ್ಮನೆ ಏನಾರ ಒಂದು ಆಗೋದು ಬೇಡ ಅಂಥೇಳಿ ನೀರು ಹೆಂಗೂ ಅಲ್ಲೇ ಹೊರಗಡೆ ತೊಗೊಂಡು ಬಿಸ್ಲೇರಿಯಿಂದ ಮಾಡಿದ್ನಿ. ಸೊ ಇಷ್ಟ ಹೇಳೋದೇನಂತಂದ್ರೆ, ಒಂದು ಬೇಡ್ಕೊಳಕ್ಕೆ ಹೋಗಬಾರ್ದು, ಇಲ್ಲ ಬೇಡ್ಕೊಂಡ್ರು ಲೇಟ್ ಆದರೂ ನಡಿತೈತಿ, ಅದನ್ನು ಕಂಪ್ಲೀಟ್ ಮಾಡಬೇಕಾಗ್ತೈತಿ. ನಾನೇನೋ ಅನ್ಕೊಂಡು ಬೆಳಗ್ಗೆ 6 ಗಂಟೆ ತಣ್ಣೀರು ಇರ್ತೈತಿ, ಅಯ್ಯೋ ಫುಲ್ ಥಂಡಿ ಹತ್ತೈತೆ ಅಂತೇಳಿ ಅನ್ಕೊಂಡು. ಬಟ್ ಸೀರಿಯಸ್ಲಿ ಹೇಳ್ತೀನಿ, ತಲೆ ಮೇಲೆ ಸ್ನಾನ ಮಾಡಿದ್ಮೇಲೆ ನನಗೆ ಅಷ್ಟೇ ಒಂದು 2-3 ಸೆಕೆಂಡ್ ಅಷ್ಟು ಥಂಡಿ ಆಯ್ತು. ಆಮೇಲೆ ನಾನು ಹೆಂಗೆ ದೀಡ್ ನಮಸ್ಕಾರ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ನೋ ನನಗೆ ಯಾವ ಥಂಡಿ ಹತ್ತಲಿಲ್ಲ. ಆ್ಯಂಡ್ ನಾನಿಲ್ಲಿ ಬೇಡ್ಕೊಂಡಂಗೆ ನನಗೆಲ್ಲ ಕರೆಕ್ಟ್ ಆಗೈತಿ, ಚಲೋನೇ ಆಗೈತಿ. ಆ್ಯಂಡ್ ದೇವ್ರನ್ನ ನಂಬಬೇಕಾ ಕರೆಕ್ಟ್, ಬಟ್ ಅತಿನೂ ನಂಬಾರ್ದು. ದೇವ್ರ ಹೆಸರು ಹೇಳಿ ಎಷ್ಟೋ ಜನಕ್ಕೆ ಮೋಸ ಮಾಡಿದವರು ಅದಾರ. ಎಕ್ಸಾಂಪಲ್ ನಾನು ಅಂತ ಹೇಳ್ಬೋದು. ನನಗೂ ದೇವ್ರ ಹೆಸರು ಹೇಳಿನ ಮೋಸ ಮಾಡಿದ್ದು ಐತಿ, ನಾ ಮೋಸ ಆಗಿದ್ದೂ ಐತಿ. ಬಟ್ ನಂಬಿದ ದೇವ್ರಂತೂ ಕೈ ಬಿಡೋಂಗಿಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳೋದಷ್ಟ. ಲೈಫ್ ಒಳಗೆ ಫಸ್ಟ್ ಟೈಮ್ ನಾನು ಈ ಥರ ದೀಡ್ ನಮಸ್ಕಾರ ಹಾಕಿದ್ದೆ. ಎಕ್ಸ್ಪೀರಿಯೆನ್ಸ್ ಹೆಂಗಂತಂದ್ರೆ, ಹಾಕಿದಂಗೆ ಏನು ಅನ್ಸೋದಿಲ್ಲ. ಒಂದು ನಂಬಿಕೆ ಇಟ್ಕೊಂಡು ಹಾಕ್ಕೊತ ಹೋಗ್ಬೇಕು, ಆವಾಗ ಸುಸ್ತು ಟಯರ್ಡ್ ಅಂತ ಏನು ಅನ್ಸೋದಿಲ್ಲ. ಬಟ್ ಅದಾದಮೇಲೆ 1 ಡೇ 2 ಡೇ ಒಂದು ಸ್ವಲ್ಪ ಮೈ ನೋವು ಆಗ್ತೈತಿ. ಎಲ್ಲ ದೀಡ್ ನಮಸ್ಕಾರ ಹಾಕಿ ಮತ್ತು ತಲೆ ಮೇಲೆ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಬೇಕಾಗ್ತೈತಿ. ಆಮೇಲೆ ಹಂಗೆ ದೀಡ್ ನಮಸ್ಕಾರ ಹಾಕಿದ್ಮೇಲೆ ಪೂಜಾರಿ ಹೇಳಿದ್ರು, ಅವ್ರಿಗೆ ಮೀನ್ಸ್ ದೇವ್ರಿಗೆ ಏನದು ಬಟ್ಟೆ ಎಲ್ಲ ಕೊಡ್ಬೇಕಂತ ಹೇಳಿ. ಸೊ ಅದನ್ನು ತಂದಿತ್ತು. ಅದು ಬಟ್ ಕ್ಯಾಪ್ಚರ್ ಮಾಡಲಿಲ್ಲ. ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ಕೊತ ಈ ವಿಡಿಯೋ ಎಂಡ್ ಮಾಡ್ತೀನಿ.